ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಳಿ ಮರೆಮಾಚಿರುವಂತಹ ಒಂದು ಸತ್ಯ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರೀತಿಯಲ್ಲಿ ಎಲ್ಲವೂ ಕೂಡ ಪಾರದರ್ಶಕವಾಗಿರೋದಿಲ್ಲ ಅಲ್ವಾ? ಕೆಲವೊಮ್ಮೆ ಮೌನದ ಹಿಂದೆ 1000 ಸುಳ್ಳು ಇರಬಹುದು, ಅಥವಾ ಹೇಳಲಾಗದಂತಹ ಅಸಹಾಯಕತೆಯೂ ಕೂಡ ಇರಬಹುದು. ಇವತ್ತಿನ ಈ ರೀಡಿಂಗಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ, ನಿಮ್ಮ ಪರ್ಸನ್ ಯಾವೆಲ್ಲ ಸತ್ಯಗಳನ್ನು ನಿಮ್ಮ ಹತ್ರ ಮುಚ್ಚಿಡ್ತಾ ಇದ್ದಾರೆ, ಏನಿದೆ ಅವರ ಪರಿಸ್ಥಿತಿ, ಪ್ರತಿಯೊಂದನ್ನು ಕೂಡ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಮ್ಯಾನಿಫೆಸ್ಟ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ, ವೆರಿ ಗುಡ್. ಹೀಗೆ ಕನೆಕ್ಟ್ ಆಗಿ ನನ್ನ ಜೊತೆ ಕನೆಕ್ಟ್ ಆಗಿ ಒಂದಷ್ಟು ಜನ ಶೇರ್ ಮಾಡ್ತಾ ಹಾಗೆ ಕಮೆಂಟ್ ಮಾಡ್ತಾ ನನ್ನ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ, ಲೈಕ್ ಮಾಡ್ತಾ ನನ್ನ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ, ವೆರಿ ಗುಡ್. ಸೊ ನಾನು ಹೇಳಿದ ಹಾಗೆಯೇ ಈಗ ಹೊಸೊಬ್ರು ಯಾರೆಲ್ಲ ಜಾಯ್ನ್ ಆಗಿದ್ದಾರೆ, ಇದು ನಿಮಗೆ ಅವ್ರು ವಾಪಸ್ ಬರ್ತಾರಾ ಮೇಡಮ್, ಅವ್ರು ಹಾಗೆ ಮಾಡ್ತಾರಾ ಮೇಡಮ್, ಹೀಗೆ ಮಾಡ್ತಾರಾ ಮೇಡಮ್, ಇದು ಕಮೆಂಟ್ ಅಲ್ಲ. ನಾನೇನು ಕಮೆಂಟ್ ಹೇಳಿರ್ತೀನಿ ಅದನ್ನು ಮಾತ್ರ ಕಮೆಂಟ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಅಳೋ ಎಮೋಜಿ ಹಾಕೋದು ಮತ್ತೊಂದು ಮಗದೊಂದು ಮಾಡೋಕ್ಕೆ ಹೋಗಬಾರ್ದು, ಓಕೆನಾ? ಸೊ ಮ್ಯಾನಿಫೆಸ್ಟ್ ಅಂತ ಹಾಕ್ತೀರಾ, ರೆಡ್ ಹಾರ್ಟ್ ಮಾರ್ಕ್ ಹಾಕ್ತೀರಾ, ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಸೊ ನೀವೇನು ಬರೀತೀರಾ, ನೀವೇನು ನೋಡ್ತೀರಾ, ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಅದು ನೋಡ್ತೀರಾ, ರಿಯಲ್ ಆಗಿ ನೋಡ್ತೀರಾ. ಓಕೆ, ಸೊ ಉದ್ದೇಶ ನಂದಿಷ್ಟೇ, ನಿಮ್ಮೆಲ್ಲರ ಲೈಫ್ ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು, ಓಕೆನಾ? ಸೊ ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಈ ಅದ್ಭುತವಾಗಿರುವಂತಹ ಎನರ್ಜಿಯ ರೀಡಿಂಗ್ ನಿಮ್ಮವರೆಗೆ ತಲುಪಿದೆ, ಯೂನಿವರ್ಸ್ ನಿಮ್ಮವರೆಗೆ ತಲುಪಿಸ್ತಾ ಇದ್ದಾರೆ ಅಂತ ಹೇಳಿದರೆ ಯು ಆರ್ ರಿಯಲಿ ಬ್ಲೆಸ್ಡ್. ಸೊ ಹಾಗಾಗಿ ಯೂನಿವರ್ಸಿಗೆ ಮನಸ್ಸಿಂದ 3 ಸಲ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಈ ಒಂದು ರೀಡಿಂಗ್ ನನ್ನವರೆಗೆ ತಲುಪಿಸಿದ್ದಕ್ಕೆ ಅಂತ ಹೇಳಿ. ಹಾಗೆ ನನ್ನ ಕಮೆಂಟ್ ಜೊತೆಗೆ ಕೆಲವೊಬ್ಬರಲ್ಲ, ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಹೇಳ್ತೀರಾ, ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ತೀರಾ, ಥ್ಯಾಂಕ್ ಯು ಯೂನಿವರ್ಸ್ ಹೇಳ್ತೀರಾ. ನನ್ನ LOA ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ನನಗೆ ಏಂಜಲ್ ಅಂತ ಹೇಳಿ ಕರೀತಾರೆ, ಅದನ್ನು ಕೂಡ ಆ್ಯಡ್ ಮಾಡ್ತಾರೆ, ಥ್ಯಾಂಕ್ ಯು ಏಂಜಲ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಓಕೆ, 1 ಸೆಕೆಂಡ್ ಈಗ ಕಣ್ಮುಚ್ಚಿ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡ್ತೀರಾ. ಆ್ಯಂಡ್ ನಿಮ್ಮ ಪ್ರೀತಿಯಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ನ ನೆನಪು ಮಾಡ್ಕೊಳ್ತೀರಾ. ಈಗ ನಾನು ಕ್ಯಾಂಡಲ್ನ ಹಚ್ತೀನಿ. ಈಗ ಅವರ ಹೆಸರನ್ನು ಫೀಲ್ ಮಾಡ್ತಾ ಮನಸ್ಸಿಂದ 3 ಸಲ ಅವರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ನಿಮ್ಮ ಪರ್ಸನ್ ಎನರ್ಜಿಲಿ ಒಂದಷ್ಟು ಯುದ್ಧ ನಡೀತಿರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆ, ಯಾವುದೋ ಒಂದು ವಿಷಯವನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು, ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ತುದಿ ಕಾಲಲ್ಲಿ ನಿಂತ್ಕೊಂಡಿರುವಂಥ ಒಂದು ಎನರ್ಜಿ ಇದೆ. ಆದರೆ ಅವರಿಗೆ ಭಯ ಆ ಒಂದು ಎನರ್ಜಿನ ತಡೀತಾ ಇದೆ. ನಿಮ್ಮ ಹತ್ರ ಏನು ಹೇಳ್ಕೊಳ್ಬೇಕಂತ ಇದ್ದಾರೆ ಅಲ್ವಾ, ಅದವರಿಗೆ ಭಯ ಆಗ್ತಿರೋದನ್ನ ನಿಮ್ಮ ಹತ್ರ ಅವ್ರು ಹೇಳ್ಕೊಳ್ತಾ ಇಲ್ಲ, ಅದನ್ನು ಅಲ್ಲಿಂದ ಅಲ್ಲಿಗೆ ತಡೆ ಹಿಡಿತಾ ಇದ್ದಾರೆ. ಓಕೆ, ಇಲ್ಲಿ ನೋಡ್ಬೋದು, ಎಲ್ಲ ಒಂದು ಕಡೆ ಹೋಗಿ ಕುತ್ಕೊಳ್ತಾ ಇದೆ ಮೇಣ. ಓಕೆ, ಅವರ ಹಳೆಯ ನೆನಪು ಅಥವಾ ಎಲ್ಲೋ ಒಂದು ಕಡೆ ಅವ್ರ ಪಾಸ್ಟ್ ಲೈಫಿನ ಒಂದು ಎಕ್ಸ್ಪೋಸನ್ ಎನರ್ಜಿನೂ ಇದೆ ಇಲ್ಲಿ. ಅವ್ರ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಏನಿದ್ರು, ಓಕೆ, ಆ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಘಟನೆ ಇಲ್ಲಿ ಆ ಎನರ್ಜಿ ಬರ್ತಾ ಇದೆ. ಅವ್ರ ಎಕ್ಸ್ಪರ್ಸನ್ನ ಎಲ್ಲ ವಿಷಯಗಳನ್ನು ನಿಮ್ಮ ಹತ್ರ ಅವರು ಪೂರ್ತಿಯಾಗಿ ಶೇರ್ ಮಾಡ್ಕೊಂಡಿಲ್ಲ. ಅವ್ರ ಪಾಸ್ಟ್ ಲೈಫಲ್ಲಿ ಕೆಲವೊಂದಷ್ಟು ಪೇನ್ಗಳಿದೆ, ಅದನ್ನು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ. ಯಾವುದೋ ಒಂದು ಸತ್ಯವನ್ನು ಅವರು ಮರೆಮಾಚಿದ್ದಾರೆ. ಅವ್ರು ಅದೇ ವಿಷಯದಲ್ಲಿ ಅವ್ರು ಕೊರಗ್ತಾ ಇದ್ದಾರೆ ಕೂಡ, ನಿಮ್ಮ ಹತ್ರ ಅವ್ರು ಅದನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ. ಬಟ್ ಅವ್ರು ಅದೇ ವಿಷಯದಲ್ಲಿ ಕೊರಗ್ತಾ ಇದ್ದಾರೆ, ತುಂಬ ಕೊರಗ್ತಾ ಇದ್ದಾರೆ. ಆ ಒಂದಷ್ಟು ಸತ್ಯಗಳನ್ನು ನಿಮ್ಮ ಹತ್ರ ಮುಚ್ಚಿಟ್ಟಿದ್ದಾರೆ. ಪಾಸ್ಟ್ ಲೈಫಿನ ಒಂದಷ್ಟು ಸತ್ಯಗಳನ್ನು, ಪಾಸ್ಟ್ ಲೈಫ್ ಅಂತ ಹೇಳಿದ್ರೆ ಎಕ್ಸ್ಪರ್ಸಿನ ಒಂದು ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಅಥವಾ
ಅವರ ಒಂದು ಪಾಸ್ಟ್ ಲೈಫಲ್ಲಿ ಕೆಲವೊಂದಷ್ಟು ಘಟನೆಗಳು ನಡೆದಿದೆ, ಅದೆಲ್ಲವನ್ನು ಕೂಡ ನಿಮ್ಮ ಹತ್ರ ಹೈಡ್ ಮಾಡಿದ್ದಾರೆ. ಆ ಒಂದಷ್ಟು ಸತ್ಯಗಳನ್ನು ಮುಚ್ಚಿಟ್ಟಿದ್ದಾರೆ. ಅವ್ರು ನಿಮ್ಮನ್ನು ಕಳ್ಕೊಳ್ಳುವಂತಹ ಒಂದು ಭೀತಿಯಲ್ಲಿ ಇದ್ದಾರೆ. ಅಂದರೆ ಆ ಸತ್ಯ ಅವ್ರು ನಿಮಗೆ ಹೇಳೋದಕ್ಕಾಗ್ತಾ ಇಲ್ಲ. ಆ ಸತ್ಯವನ್ನು ಹೇಳಿದ ಕೂಡಲೇ ನೀವೆಲ್ಲದೂ ಅವ್ರ ಕೈ ಬಿಟ್ಬಿಡ್ತೀರಾ ಅನ್ನೋಂಥ ಭಯ ಅವ್ರಿಗೆ ಇಲ್ಲಿ ಕಾಣ್ತಾ ಇದೆ. ಯಾವುದೋ ಒಂದು ಅನಿವಾರ್ಯ ಕಾರಣಕ್ಕೆ ಅವ್ರು ನಿಮ್ಮ ಹತ್ರ ಸುಳ್ಳು ಹೇಳಿರಬಹುದು ಅನ್ನೋವಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಅದು ನಿಮಗೆ ಗೊತ್ತಿದೆ ಅವ್ರು ಸುಳ್ಳು ಹೇಳಿದ್ದಾರೆ ಅಂತ. ಬಟ್ ನೀವು ಅವ್ರ ಹತ್ರ ಹೋಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇಲ್ಲ, ಕೇಳ್ತಾನೂ ಇಲ್ಲ. ಎಕ್ಸ್ಪ್ಲೈನ್ ಮಾಡು ಅಂತಲೂ ನೀವು ಕೇಳ್ತಾ ಇಲ್ಲ, ಯಾಕೆ ಸುಳ್ಳು ಹೇಳಿದೆ ಅಂತ ಹೇಳಿ. ಸೊ ಅವರು ಯಾವುದೋ ಒಂದು ಅನಿವಾರ್ಯ ಕಾರಣಕ್ಕೋಸ್ಕರ ಅವ್ರು ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ ಅಂತ ಬರ್ತಿದೆ. ಆದರೆ ಆ ಸುಳ್ಳು ಈಗ ಅವರನ್ನೇ ಸುಡ್ತಾ ಇದೆ. ಓಕೆನಾ? ಸೊ ಇಲ್ಲಿ ಕೆಲವೊಬ್ಬರು ನಿಮಗೆ ಹರ್ಟ್ ಆಗುತ್ತೆ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ. ಕೆಲವೊಬ್ಬರು ನಿಮಗೆ ಯಾವ ವಿಷಯನೂ ಗೊತ್ತಾಗಬಾರ್ದು ಅಂತ ಸುಳ್ಳು ಹೇಳಿ ನಿಮ್ಮ ಹತ್ರ ಮೋಸ ಮಾಡ್ತಿರೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಎರಡೂ ಎನರ್ಜಿ ಇದೆ. ಸೊ ಅವ್ರು ಸುಳ್ಳು ಹೇಳಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ, ಬಟ್ ನೀವು ಇಲ್ಲಿ ಕೇಳ್ತಾ ಇಲ್ಲ ಅಂತ ಒಂದು ಎನರ್ಜಿ ಬರ್ತಿರೋದು. ನೀವು ಅವರಿಗೆಲ್ಲ ಹರ್ಟ್ ಆಗುತ್ತೆ ಅಂತ ಹೇಳಿ ನೀವು ಅವ್ರ ಹತ್ರ ಯಾವ ವಿಷಯನೂ ಕೇಳ್ತಾ ಇಲ್ಲ. ಅವ್ರು ಏನು ಆಟ ಆಡ್ತಾರೆ ಆಟ ಆಡಲಿ ಅಂತ ಸುಮ್ಮನೆ ಅವ್ರ ಆಟನ ನೋಡ್ತಾ ಕುತ್ಕೊಂಡಿದ್ದೀರಾ ಇಲ್ಲಿ. ಓಕೆ, ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು, ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಎ ಲೆಟರ್, ಹೆಚ್ ಲೆಟರ್, ಕೆ ಲೆಟರ್, ಬಿ ಲೆಟರ್, ವೈ ಲೆಟರ್, ಡಿ ಲೆಟರ್, ಪಿ ಲೆಟರ್, ಎನ್ ಲೆಟರ್, ಎಂ ಲೆಟರ್, ಎಸ್ ಲೆಟರ್, ವಿ ಲೆಟರ್, ಟಿ ಲೆಟರ್, ಸಿ ಲೆಟರ್. ಓಕೆ, ಕನ್ಫ್ಯೂಷನ್ ಆಗಬೇಡಿ. ಇಲ್ಲಿ ಬರುವಂತಹ ಲೆಟರ್ಸ್ ನಿಮ್ಮ ಲೆಟರ್ಸ್ ಕೂಡ ಆಗಿರುತ್ತೆ, ನಿಮ್ಮ ಪಾರ್ಟ್ನರ್ ಅವರ ಲೆಟರ್ಸ್ ಕೂಡ ಆಗಿರುತ್ತೆ. ಓಕೆ, ಡೇಟ್ ಆಫ್ ಬರ್ತ್ 19/1/10, 29, 21, 22, 14, 16, 31, 6, 15, 17, 7, 4. ರಾಶಿಗಳು ಮೇಷ, ಕರ್ಕಾಟಕ, ಮೀನ, ವೃಷಭ, ಮಕರ, ಕುಂಭ, ವೃಶ್ಚಿಕ. ಈ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಇದೆ. ಓಕೆ, ಎಸ್, ರೈಟ್. ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. One minute. Yes. ಪ್ರತಿನಿತ್ಯ ನನ್ನ ಹತ್ರ ಶೇರ್ ಮಾಡ್ಕೊಳ್ತೀರಾ ಒಂದಷ್ಟು ಜನ. ಚೇಂಜಸ್ ಆಯಿತು ಅಂತ ಹೇಳಿ. ಖಂಡಿತ ಚೇಂಜಸ್ ಆಗುತ್ತೆ. ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆ ಚೇಂಜಸ್ ಆಗೇ ಆಗುತ್ತೆ. ಚಿಂತೆ ಮಾಡಬೇಡಿ. ಓಕೆ, ಎಲ್ಲ ಒಳ್ಳೆಯದಾಗತ್ತೆ. ಸಮಯ ಬರೋವರೆಗೆ ಕಾಯ್ತಾ ಇರಬೇಕು ಅಷ್ಟೇ. ಜಡ್ಜ್ಮೆಂಟ್ ಫಸ್ಟ್ ಕಾರ್ಡೇ ಬಂತು ನಿಮಗೆ. ರೈಟ್, ಎಲ್ಲ ಒಳ್ಳೆಯದಾಗತ್ತೆ ಅಂತ ಇದ್ದ ಹಾಗೇ 9 ಆಫ್ ಕಪ್ಸ್ ಬರ್ತಾ ಇದೆ, 5 ಆಫ್ ಕಪ್ಸ್, 10 ಆಫ್ ವ್ಯಾಂಡ್ಸ್, 3 ಆಫ್ ಪೆಂಟಿಕಲ್, ದ ಟವರ್, ದ ಇಂಪ್ರೆನ್ಸ್ ಕಾರ್ಡ್, ಏಸ್ ಆಫ್ ಸಾರ್ಟ್ಸ್. ಬಾಟಮ್ ಆಫ್ ದ ಕಾರ್ಡ್ ರಿವರ್ಸ್ ಆಗಿ ಬಂದಿದೆ, 9 ಆಫ್ ವ್ಯಾಂಡ್ಸ್. ಓಕೆ, ಓಕೆ,
ಫಸ್ಟ್ ಕಾರ್ಡ್ ನಿಮಗೆ ಜಡ್ಜ್ಮೆಂಟ್ ಕಾರ್ಡ್ ಬರ್ತಿದೆ, ಹಾಗೆ 3 ಆಫ್ ಪೆಂಟಿಕಲ್ ಆ್ಯಂಡ್ ದ ಎಂಪ್ರೆನ್ಸ್ ಕಾರ್ಡ್ ಎನರ್ಜಿ. ಇಲ್ಲಿ ಕಾರ್ಡ್ ಸ್ಪಷ್ಟವಾಗಿ ನಿಮಗೆ ತಿಳಿಸ್ತಾ ಇದೆ, ಕ್ಲಿಯರ್ ಆಗಿ ಹೇಳ್ತಾ ಇರುವಂತಹ ಒಂದು ಎನರ್ಜಿ. ಇಲ್ಲಿ ನಿಮ್ಮ ಪರ್ಸನ್ ಅವರ ಆರ್ಥಿಕ ಪರಿಸ್ಥಿತಿ ಅಥವಾ ಕುಟುಂಬದ ಒತ್ತಡದ ಬಗ್ಗೆ ನಿಮ್ಮ ಬಳಿ ಸತ್ಯವನ್ನು ಮರೆಮಾಚಿದ್ದಾರೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಇಲ್ಲಿ ಕೆಲವೊಬ್ರು ಇಬ್ರು ಮ್ಯಾರಿಡ್ ಪೀಪಲ್ನೇ ಇಬ್ರು ಇಷ್ಟಪಡ್ತಾ ಇರಬಹುದು ಒಬ್ರನ್ನೊಬ್ರು, ಅಥವಾ ಇಲ್ಲಿ ಒಬ್ರಿಗೆ ಮ್ಯಾರೇಜ್ ಆಗಿ ಹಸ್ಬೆಂಡ್ ಅಥವಾ ವೈಫ್ ಡೆತ್ ಆಗಿರ್ಬೋದು, ಅಥವಾ ಇಲ್ಲಿ ಡಿವೋರ್ಸ್ ಆಗಿರ್ಬೋದು, ಇದು ಸೆಕೆಂಡ್ ಮ್ಯಾರೇಜ್ ಆಗಿರ್ಬೋದು, ಅಥವಾ ಸೆಕೆಂಡ್ ಮ್ಯಾರೇಜಿಗೆ ನೀವು ಟ್ರೈ ಮಾಡ್ತಾ ಇರ್ಬೋದು. ಸೊ ಈ ಥರದ ಎನರ್ಜಿಲಿ ಬರ್ತಾ ಇದೆ, ಓಕೆನಾ. ಸೊ ನಿಮ್ಮ ಪರ್ಸನ್ ಎನರ್ಜಿಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಅವರು ತುಂಬ ಸುಳ್ಳು ಹೇಳಿದ್ದಾರೆ, ಕೆಲವೊಂದಷ್ಟು ವಿಷಯಗಳನ್ನು ಮುಚ್ಚಿಟ್ಟಿದ್ದಾರೆ, ಸತ್ಯಗಳನ್ನು ಮರೆಮಾಚಿದ್ದಾರೆ, ಆ್ಯಂಡ್ ಕುಟುಂಬದ ವಿಷಯನೂ ಕೂಡ ಎಲ್ಲೊಂದು ಕಡೆ ಹೈಡ್ ಮಾಡಿದ್ದಾರೆ, ಆ ಸತ್ಯವನ್ನು ಕೂಡ ಮುಚ್ಚಿಟ್ಟಿದ್ದಾರೆ ಅನ್ನುವಂಥ ಒಂದು ಎನರ್ಜಿಲಿ ಬರ್ತಿದೆ. ಅವರು ತುಂಬ ಅಲೋನ್ ಆಗಿ ಒಂಟಿಯಾಗಿ ಕೂತ್ಕೊಂಡು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರುವಂಥದ್ದು. 5 ಆಫ್ ಕಪ್ಸ್ ನೋಡ್ಬೋದು, ಓಕೆ. ಆ್ಯಂಡ್ 10 ಆಫ್ ವ್ಯಾಂಡ್ಸ್ ಆ್ಯಂಡ್ 9 ಆಫ್ ವ್ಯಾಂಡ್ಸ್. ಇದರ ಎನರ್ಜಿ ತುಂಬ ಒಂಟಿಯಾಗಿ ಅವ್ರು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಅವರು ಓಕೆ, ಇಲ್ಲಿ ಒಂದಷ್ಟು ಎನರ್ಜಿ ಕನೆಕ್ಟ್ ಮಾಡಿದಾಗ ಮರೆಮಾಚ್ತಿರುವಂತಹ ಸತ್ಯ, ಇನ್ನೊಂದಷ್ಟು ಕೆಲವರು ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು, ನೀವು ಇಲ್ಲದೆ ಅವರು ಬದುಕೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಹೇಳೋದಕ್ಕೆ ಅವ್ರಿಗೆ ಅಹಂಕಾರ ಅಡ್ಡಿ ಬರ್ತಾ ಇದೆ, ಇದನ್ನು ಅವ್ರು ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ, ಓಕೆ. ಸೊ ಇಲ್ಲಿ ದ ಟವರ್ ಕಾರ್ಡ್, ಹಾಗೆಯೇ ದ ಎಂಪ್ರೆನ್ಸ್ ಕಾರ್ಡ್, ಏಸ್ ಆಫ್ ಸಾರ್ಟ್ಸ್ ಆ್ಯಂಡ್ 3 ಆಫ್ ಪೆಂಟಿಕಲ್ ಎನರ್ಜಿ. ಯಾರೋ ಒಂದು ಮೂರನೇ ವ್ಯಕ್ತಿ ಅವರಿಗೆ ತಪ್ಪು ದಾರಿನ ತೋರಿಸ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇದೆ. ಬ್ಯಾಡ್ ಹ್ಯಾಬಿಟ್ಸಿಗೆ ಕರ್ಕೊಂಡು ಹೋಗ್ತಾ ಇರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸನ್ನು ಹಾಳು ಮಾಡ್ತಿರೋದು, ಅಥವಾ ಅವ್ರ ಮನಸ್ಸನ್ನು ಚಂಚಲ ಮಾಡ್ತಾ ಇರುವಂತಹ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಆ ವ್ಯಕ್ತಿಯ ಪ್ರಭಾವದಿಂದ ಅವ್ರು ನಿಮ್ಮಿಂದ ದೂರ ಸರಿತಾ ಇರುವಂತಹ ನಾಟಕವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಆದರೆ ಅವರ ಅಂತರಾತ್ಮ ನಿಮ್ಮನ್ನು ಬಯಸ್ತಾ ಇದೆ, ಆದರೆ ಆ ಮೂರನೇ ವ್ಯಕ್ತಿಯ ಮಾತನ್ನು ಅವರು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆ ಮೂರನೇ ವ್ಯಕ್ತಿನೇ ಇಲ್ಲಿ ನಿಮ್ಮಿಂದ, ಅಂದರೆ ಅವ್ರು ನಿಮ್ಮಿಂದ ದೂರ ಮಾಡೋದಕ್ಕೆ, ಅವರು ನಿಮ್ಮಿಂದ ದೂರ ಆಗೋದಕ್ಕೆ ಕಾರಣ ಆಗ್ತಾ ಇದ್ದಾರೆ. ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ವಿಷಯನ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದು ಸಣ್ಣ ಕತೆ ಇದು, ಓಕೆ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಆ್ಯಂಡ್ ತುಂಬ ಜನಕ್ಕೆ ಅದು ತುಂಬಾ ಕನೆಕ್ಟಿವ್ ಆಗಿದೆ. ಆ ಕತೆಗಳು ನಾನು ಏನು ಹೇಳ್ತಾ ಇರ್ತೀನಿ ಅದು, ಅಲ್ವಾ? ಸೊ ಎಸ್, ರೈಟ್. ಇಲ್ಲಿ ಏನು ಎನರ್ಜಿ ಬರುತ್ತೆ ಅದನ್ನು ನಿಮಗೆ ಕನೆಕ್ಟ್ ಮಾಡಿನೇ ಹೇಳ್ತಿರೋದ್ರಿಂದ ಪವರ್ಫುಲ್ಲಾಗಿ ನಿಮಗೆ ಕನೆಕ್ಟ್ ಆಗಲೇಬೇಕಾಗತ್ತೆ. ಒಬ್ಬ ರಾಜ್ಕುಮಾರಿ ತನ್ನ ಹತ್ರ ಒಂದು ಸುಂದರವಾಗಿರುವಂತಹ ಹಕ್ಕಿಯನ್ನು ಪಂಜರದಲ್ಲಿ ಹಾಕಿಟ್ಟಿರ್ತಾಳೆ. ಆ ಹಕ್ಕಿ ಏನು ಮಾಡುತ್ತೆ, ಚಿವ್ 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 ಅಂತ ಹೇಳ್ತಾ ಇರುತ್ತಲ್ವ ಹಕ್ಕಿ, ಯಾವಾಗಲೂ ಅದು ಹೇಳೋದನ್ನು ಸ್ಟಾಪ್ ಮಾಡಿಬಿಡುತ್ತೆ. ಪಂಜರದಲ್ಲಿ ಇಟ್ಟಾಗ ಅದಕ್ಕೊಂಥರ ದಿಗ್ಬಂಧನ ಹಾಕಿ ಇಟ್ಟಾಗೆ ಅದಕ್ಕೊಂಥರ ಡಲ್ ಆಗಿಬಿಡುತ್ತೆ. ಅವಳು ಯಾವಾಗ ಮನೆ ಕರ್ಕೊಂಬರ್ತಾಳೆ, ಆ ಪಂಜರದಲ್ಲಿರುವಂಥ ಹಕ್ಕಿನ ಮನೆ ಕರ್ಕೊಂಬರ್ತಿದಂಗೆ ಅದಕ್ಕೊಂಥರ ಎಲ್ಲೋ ಒಂದು ಕಡೆ ಬಂದು ಕೂಡಾಕ್ಬಿಟ್ಟಿದ್ದಾರೆ ನನ್ನನ್ನು ಅನ್ನೋ ಥರ ಅದಕ್ಕೆ ಫೀಲ್ ಆಗಿಬಿಟ್ಟು ಫುಲ್ ಡಲ್ ಆಗಿಬಿಡುತ್ತೆ. ಅದು ಚಿವ್ ಚಿವ್ ಅಂತ ಹೇಳೋದನ್ನೇ ಸ್ಟಾಪ್ ಮಾಡಿಬಿಡುತ್ತೆ. ರಾಜ್ಕುಮಾರಿ ತುಂಬ ಪ್ರಯತ್ನ ಪಡ್ತಾಳೆ ಅದಕ್ಕೆ ಆ ಥರ ಅದು ಏನಾದರೂ ಮಾತಾಡಲಿ ಅಂತ ಹೇಳಿಬಿಟ್ಟು, ಆದರೆ ಅದು ಮಾತಾಡೋದಿಲ್ಲ, ತುಂಬ ಸೈಲೆಂಟ್ ಆಗಿಬಿಡುತ್ತೆ, ಮೌನ ಆಗಿಬಿಡುತ್ತೆ. ಒಂದಿನ ಅವಳಿಗೆ ಅನಿಸುತ್ತೆ, ಯಾಕೋ ಈ ಪಕ್ಷಿ ಪಂಜರದಲ್ಲಿ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಅನಿಸುತ್ತೆ. ಪಂಜರದ ಬಾಗಿಲನ್ನು ಓಪನ್ ಮಾಡಿಕೊಟ್ಬಿಡೋಣ, ಏನು ಮಾಡುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಪಂಜರದ ಬಾಗಿಲನ್ನು ಓಪನ್ ಮಾಡ್ತಾಳೆ. ಓಪನ್ ಮಾಡಿದ್ದೆ ತಡ ಅದಕ್ಕೆ ಎಲ್ಲಿತ್ತೋ ಜೀವ ಅದಕ್ಕೆ ಪೂರ್ ಅಂತ ಹಾರ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಇಲ್ಲಿ ಆ ಹಕ್ಕಿ ಆಕಾಶದಲ್ಲಿ ಹಾರ್ತಾ ಹಾರ್ತಾ ಅದಕ್ಕೆಷ್ಟು ಖುಷಿಯಾಗಿರ್ಬೋದು ಅಂತ ಹೇಳಿದ್ರೆ, ಅದೆಷ್ಟು ಸೈಲೆಂಟಾಗಿತ್ತಲ್ವ ಅದಷ್ಟೇ ಜೋರಾಗಿ ಹೋಗೋದಕ್ಕೆ ಶುರು ಮಾಡುತ್ತೆ, ಚಿವ್ 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 ಅಂತ ಹೇಳ್ಬಿಟ್ಟು. ಅಂದರೆ ಆಕಾಶದಲ್ಲಿ ಹಾರಾಡ್ತಾ ಇದೆ, ಇದಕ್ಕೊಂಥರ ಖುಷಿ ಆಗ್ತಿರುತ್ತೆ, ಅದು ಮಾತಾಡೋಕ್ಕೆ ಶುರು ಮಾಡುತ್ತೆ. ಓಕೆನಾ? ಸೊ ಹಾಗೇನೇ ಇಲ್ಲಿ ನಿಮ್ಮ ಪ್ರೀತಿನೂ ಅಷ್ಟೇ. ಕೆಲವೊಮ್ಮೆ
ಸತ್ಯವನ್ನು ಹೊರಹಾಕಬೇಕಂತ ಹೇಳಿದ್ರೆ ಪ್ರೀತಿಯ ಪಂಜರಕ್ಕಿಂತ ನಂಬಿಕೆಯ ಆಕಾಶ ಬೇಕಾಗತ್ತೆ. ಓಕೆ, ಅವರು ಸತ್ಯ ಮರೆಮಾಚ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಅವರಿಗೆ ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯ ಇದೆ ಹೊರತು ದ್ವೇಷ ಅಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡ್ತಾರಲ್ವಾ ಅವರು 1000 ಸುಳ್ಳುಗಳ ನಡುವೆ ಇದ್ರೂ ಕೂಡ ನಿಮ್ಮ ಬಳಿ ಬಂದೇ ಬರ್ತಾರೆ. ಕಾಲ ಎಲ್ಲ ಸತ್ಯಗಳನ್ನು ನಿಮ್ಮ ಪಾದದ ಬಳಿ ತಂದಿಟ್ಟೇ ಇಡುತ್ತೆ. ಅಲ್ಲಿವರೆಗೆ ನೀವೇನು ಮಾಡಬೇಕಂದ್ರೆ ತಾಳ್ಮೆಯಿಂದ ನಿಮ್ಮ ಬೆಲೆ ಅವರಿಗೆ ಅರಿವಾಗುವಂತಹ ಸಮಯ ಹತ್ತಿರ ಬರೋವರೆಗೆ ನೀವು ತಾಳ್ಮೆಯಿಂದ ವೇಟ್ ಮಾಡಬೇಕಾಗತ್ತೆ. ಯೂನಿವರ್ಸ್ ಎನರ್ಜಿ ಬಂದು ಇಲ್ಲಿ ಬ್ರಹ್ಮಾಂಡದ ಮೇಲೆ ನಂಬಿಕೆ ಇರಲಿ. ಓಕೆನಾ? ಸೊ ನೀವಿಲ್ಲಿ ಎಲ್ಲೋ ಒಂದು ಕಡೆ ಟ್ರಸ್ಟ್ ಮಾಡ್ತಾ ಇಲ್ಲ, ಒಂದೊಂದ್ಸಲ ನಿಮಗೆ ಆ ನಂಬಿಕೆ ಅಂತೂ ಕಳೆದೋಗ್ಬೋದು. ಸೊ ನೋಡೋಣ, ಚೆಕ್ ಮಾಡೋಣ ಏಂಜಲಿಂದ ಏನು ಮೆಸೇಜ್ ಬರುತ್ತೆ ಅಂತ. ಟೇಕ್ ಆ್ಯಕ್ಷನ್ ಬರ್ತಾ ಇದೆ. ಇಫ್ ಯು ಬಿಲೀವ್, ನೋಡಿದ್ರಾ, ನಂಬಿಕೆ ಬೇಕಾಗತ್ತೆ. ನಂಬಿಕೆ ಇದ್ದರೆ ಮಾತ್ರ ನೀವೇನಾದರೂ ಸಾಧನೆ ಮಾಡೋಕ್ಕೆ, ನೀವೇನಾದರೂ ಮಾಡೋದಕ್ಕೆ ಸಾಧ್ಯ ಆಗೋದು. ಓಕೆ, ಪೀಸ್ಫುಲ್ ರೆಸೊಲ್ಯೂಷನ್. ಓಕೆ, ಅರ್ಥ ಮಾಡ್ಕೊಳ್ಳಿ, ಬ್ರಹ್ಮಾಂಡ ಏನು ನೀವು ಸತ್ಯವನ್ನು ತಿಳ್ಕೊಳ್ಬೇಕಂತ ಇದ್ದೀರಾ ಅಥವಾ ನಿಮಗೆ ನಿಮ್ಮ ಕಣ್ಣೆದುರಿಗೆ ಕೆಲವೊಂದಷ್ಟು ಸತ್ಯಗಳನ್ನು ನಿಮ್ಮೆದುರಿಗೆ ಕಾಣಿಸೋದಕ್ಕೆ ಕೂಡ ಸಹಾಯವನ್ನು ಮಾಡುತ್ತೆ ಯೂನಿವರ್ಸ್. ಇವತ್ತು ನೀವು ಕಂಡಂತಹ ಈ ಸತ್ಯಗಳೆಲ್ಲವೂ ಕೂಡ ನಿಮ್ಮನ್ನು ಸನ್ಮಾರ್ಗದತ್ತ ಕರ್ಕೊಂಡು ಹೋಗೋದಕ್ಕೆ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಪ್ರೇಮ ವಸಂತ ಬರುತ್ತಾ ಇದೆ. ಕಾಂಪ್ರಮೈಸ್, ಬಾಟಮ್ ಆಫ್ ದ ಕಾರ್ಡ್, ಅಪಾರ್ಚುನಿಟಿ. ಓಕೆ, ಸೊ ಯಾರು ಕೂಡ ನಂಬಿಕೆನ ಕಳ್ಕೊಂಡು ಜೀವನ ಮಾಡೋಕ್ಕಿಂತ ನಂಬಿಕೆ ಇಟ್ಕೊಂಡು ಜೀವನ ಮಾಡಿ ಜೀವನನೇ ಮಾಡ್ತಾ ಇದ್ದೀರಾ ಅಲ್ವಾ, ರೈಟ್? ಕಷ್ಟ ಇವತ್ತಲ್ಲ ನಿಮಗೆ, ನೀವು ಯಾವಾಗ ಭೂಮಿ ಮೇಲೆ ಬಂದ್ರಲ್ವಾ ಅವತ್ತಿಂದ ಶುರು ಆಯಿತು ನಿಮ್ಮ ಅಕೌಂಟಲ್ಲಿ ಕಷ್ಟ ಅನ್ನುವಂಥದ್ದು. ಸೊ ಅರ್ಥ ಮಾಡ್ಕೊಳ್ಳಿ, ಒಂದು 10 ವರ್ಷದಿಂದ ನೀವೇನು ಆರಾಮಾಗಿದ್ದೀರಾ? ಅವಾಗ ಪ್ರಾಬ್ಲಮ್ ಇರಲಿಲ್ವಾ? ಕಣ್ಣೀರಿರಲಿಲ್ವಾ? ನೋವಿರಲಿಲ್ವಾ? ಕಷ್ಟ ಇರಲಿಲ್ವಾ? ಇತ್ತಲ್ವಾ? ಈಗ ನೀವೇನು ಮಾಡ್ತಿದ್ದೀರಾ? ಬದುಕಿದ್ದೀರಾ ಅಲ್ವಾ? 10 ವರ್ಷದಿಂದ ನೀವು ಆ ಕಷ್ಟನ ದಾಟ್ಕೊಂಡು ಬಂದು ನೀವು ಇವಾಗ ಬದುಕಿದ್ದೀರಾ. ಸೊ ಮುಂದೆ ನಿಮಗೆ ಕಷ್ಟ ಇಲ್ಲ ಅಂತ ಯಾರಾದರೂ ಬಂದು ನಿಮಗೆ ಹೇಳಿದಾರಾ ನೀನು ಮುಂದೆ ಆರಾಮಾಗಿರ್ತೀಯ ಅಂತ ಹೇಳಿ? ನೋ, ರೈಟ್? ಸೊ ಮುಂದೊಂದು ದಿನ ನಿಮಗೆ ಕಷ್ಟ ಇರುತ್ತೆ. ಸೊ ಅದನ್ನು ನೀವು ಫೇಸ್ ಮಾಡ್ತೀರಾ. ಈಗ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪಾಸ್ಟ್ ನಿಮ್ಮ ಹಳೆಯ ಒಂದು 10 ವರ್ಷದ ಹಿಂದೆ ಕಷ್ಟನ ಏನು ಫೇಸ್ ಮಾಡಿದ್ರಿ, ಆ ಸ್ಟ್ರೆಂತ್ ಏನಿತ್ತು ಇವತ್ತಿಂದ ಈ ಕಷ್ಟನ ನೀವು ಅನುಭವಿಸೋದಕ್ಕೆ, ಆ ಕಷ್ಟದಿಂದ ಹೊರಗೆ ಬರೋದಕ್ಕೆ ನಿಮಗೆ ಸಹಾಯ ಮಾಡ್ತೀರಿ. ಸೊ ಅರ್ಥ ಮಾಡ್ಕೊಳ್ಳಿ, ಕಷ್ಟ ಯಾವತ್ತೂ ಇರುತ್ತೆ, ಬಟ್ ನಾವು ಅದನ್ನು ಆ ಕಷ್ಟದಿಂದ ಹೊರಗೆ ಬರೋದು ಹೇಗೆ, ಆ ದಾರಿನೇ ನಾವು ಹುಡುಕ್ಬೇಕೇ ವಿನಃ ಕಷ್ಟ ಬಂತು ಅಂತೇಳಿ ಹತ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇರಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ಧೈರ್ಯದಿಂದ ಇರಿ, ನಂಬಿಕೆಯಿಂದ ಇರಿ. ನೀವು 10 ವರ್ಷದಿಂದ ಹೇಗಿದ್ರಿ ಇವಾಗಲೂ ಹಾಗೆ ಇದ್ದೀರಾ, ಮುಂದೂ ಹಾಗೆ ಇರ್ತೀರಾ, ರೈಟ್? ಸೊ ಕಷ್ಟಗಳು ಹಾಗೇ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಅದಕ್ಕೆ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಒಂದು ವಾಕ್ಯ, ಈ ಸಮಯ ಕಳೆದು ಹೋಗುತ್ತದೆ. ಖುಷಿ ಇದ್ರೂ ಅದು ಅಯ್ಯಯ್ಯೋ ಅನಿಸ್ಬೇಕು, ಕಷ್ಟ ಇದ್ದರೆ ವಾವ್ ಅನಿಸ್ಬೇಕು ಅಲ್ವಾ? ಸೊ ಅಷ್ಟೇ, ವೆರಿ ಸಿಂಪಲ್. ಇದನ್ನು ಅರ್ಥ ಮಾಡಿಕೊಂಡ್ರೆ, ಈ ಪದವನ್ನು ಅರ್ಥ ಮಾಡಿಕೊಂಡ್ರೆ ಜೀವನ ನಡೆಸೋದು ತುಂಬ ಸುಲಭ. ಚಿಂತೆ ಮಾಡಬೇಡಿ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಕೂಡ ಕನೆಕ್ಟ್ ಆಗಿದೆ ಆ್ಯಂಡ್ ರೆಸೊನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗಿಗೆ ಎನರ್ಜಿ ಕಮೆಂಟ್ ಮಾಡ್ತೀರಾ, ಮ್ಯಾನಿಫೆಸ್ಟ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಹಾಗೆ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ ಆ್ಯಂಡ್ ಪ್ರೀತಿ ಎಲ್ಲರದ್ದು ಕೂಡ ಸರಿಯಾಗಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ಒಂದು ವಿಡಿಯೋನ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಗಾಡ್ ಬ್ಲೆಸ್ ಯು ಆಲ್.